ಹಲೋ ವೀಕ್ಷಕರೇ, ನಾನಿವತ್ತು ನಿಮಗೆ ತಿಳಿಸ್ತಾ ಇರೋ ವಿಷಯ ಏನಂದರೆ ಒಂದಲ್ಲ ಎರಡಲ್ಲ 9,000 ರು ಜಮಾ ಆಗಿದೆ ನಿಮ್ಮ ಅಕೌಂಟ್ಗೆ. ಹಾಗಾದರೆ ಯಾವ ಯೋಜನೆಯಲ್ಲಿ ಜಮಾ ಆಗಿದೆ ನೋಡೋಣ ಬನ್ನಿ. ಯಾರಿಗೆಲ್ಲ ಬಂದಿದೆ ಅಮೌಂಟು ನೋಡೋಣ ಬನ್ನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಈ ವಿಷಯ ಗೊತ್ತಾಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ. ಮತ್ತೆ ಎಲ್ರಿಗೂ ಡೌಟ್ ಇದ್ದಿದ್ದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಫ್ರೀ ಬಸ್ ಟಿಕೆಟ್ ಈ ಯೋಜನೆಗಳು ಇದೆಯಲ್ಲ, ಈ ಯೋಜನೆಗಳನ್ನ ಸ್ಥಗಿತ ಮಾಡ್ತಾರಾ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ಆದರೂ ಎಲ್ಲೂ ಹೇಳಿಲ್ಲ ನಾವು ಕೊಡಲ್ಲ ಅಂತ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಇನ್ನಿತರ ಯೋಜನೆಗಳನ್ನು 5 ಯೋಜನೆಗಳನ್ನು ಸಹ ನಾವು ಮುಂದುವರಿಸ್ತೀವಿ ಅಂತಲೇ ಹೇಳಿದ್ದಾರೆ. ನೋಡ್ತಾ ಇದ್ದೀರಲ್ಲ, ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಗೃಹಲಕ್ಷ್ಮಿ ಹಣ ಬಂದೇ ಬರ್ತದೆ ಫ್ರೆಂಡ್ಸ್. ಅವರು ಹೇಳಿದ್ದಾರೆ ನಾವು ಕೊಟ್ಟೇ ಕೊಡ್ತೀವಿ, ಜುಲೈ 15 ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ನೀವು 2,000 ಪಡ್ಕೊಳ್ತಿದ್ರಿ. ಸಾಕಷ್ಟು ಜನಕ್ಕೆ ಹಣ ಬರ್ತಿತ್ತು, ಇನ್ನು ಸಾಕಷ್ಟು ಜನಕ್ಕೆ ಬರ್ತಿರ್ಲಿಲ್ಲ. ಎಲೆಕ್ಷನ್ ಆದಮೇಲೆ ಗೃಹಲಕ್ಷ್ಮಿ ಹಣ ₹1 ಬಂದಿಲ್ಲ ಫ್ರೆಂಡ್ಸ್. 11, 12 ಬಂದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ಸ್ವತಃವಾಗಿ ಹೇಳಿದ್ದಾರೆ, ಜುಲೈ 15 ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಎಲ್ಲೂ ಸಹ ಅವರು ನಾವು ಕೊಡಲ್ಲ ಅಂತ ವಿಷಯನ ಹೇಳಿಲ್ಲ ಫ್ರೆಂಡ್ಸ್, ಆಯಿತಾ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇವಾಗ ಅನ್ನಭಾಗ್ಯ ಹಣ ಬಂದಿದೆ. ಸೊ ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ ನಾವು ಯೋಚನೆ ಮಾಡಬೇಕಾಗಿತ್ತು ಗೃಹಲಕ್ಷ್ಮಿ ಹಣ ಬರುತ್ತೋ ಬರಲ್ಲೋ ಅಂತ. ಈಗ ಅನ್ನಭಾಗ್ಯ ಹಣ ಬಂದಿರೋದ್ರಿಂದ ಗೃಹಲಕ್ಷ್ಮಿ ಹಣ ನಮ್ಮ ಅಕೌಂಟ್ಗೆ ಬಂದೇ ಬರುತ್ತೆ. ನೀವು ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಗೃಹಲಕ್ಷ್ಮಿ ಹಣ ಹಾಕ್ತಾರೆ. ಅವ್ರು ಹಾಕಲ್ಲ ಅಂದಿದ್ರೆ ನಿಮಗೆ ತಿಳಿಸ್ತಿದ್ರು. ಅವರು ನಾವು ಕೊಟ್ಟೇ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ 5 ಯೋಜನೆಯಲ್ಲಿ ಯುವ ನಿಧಿ ಯೋಜನೆ, ಅದರಲ್ಲಿ 9,000 ರು ಜಮಾ ಆಗಿದೆ. ಯುವ ನಿಧಿ ಯೋಜನೆಯಲ್ಲಿ ಕಳೆದ 3 ತಿಂಗಳಿಂದ ಹಣ ಬಂದಿರಲಿಲ್ಲ. ಡಿಗ್ರಿ ಓದ್ತಿರೋವಂಥ ವಿದ್ಯಾರ್ಥಿಗಳಿಗೆ ಅವ್ರ ಅಕೌಂಟಿಗೆ 3 ಮಂತ್ಸ್ ಲೆಕ್ಕದಲ್ಲಿ 1 ತಿಂಗಳಿಗೆ 3,000 ಲೆಕ್ಕದಲ್ಲಿ 9,000 ಜಮಾ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ವಾ, ಅನ್ನಭಾಗ್ಯ ಮತ್ತು ಓದ್ತಾ ಇದ್ದಾರಲ್ಲ ಹುಡುಗರು ಯುವ ನಿಧಿ, ಆ ಯೋಜನೆ 2 ಯೋಜನೆಗಳಿಗೂ ಸಹ ಹಣನ ಜಮಾ ಮಾಡಿದ್ದಾರೆ. ಅಂದರೆ ನೀವು ಯಾರು ಯೋಚನೆ ಮಾಡೋಂಗಿಲ್ಲ. ನೆಕ್ಸ್ಟು ಗೃಹಲಕ್ಷ್ಮಿ ಹಣನೂ ಜಮಾ ಮಾಡೇ ಮಾಡ್ತಾರೆ, ಆಯ್ತಲ್ಲ. ಇನ್ನು ಕೆಲವರಿಗೆ 2 ಮಂತ್ಸ್ ಹಣ ಬಂದಿರಲಿಲ್ಲ ಯುವ ನಿಧಿಲಿ, ಅವ್ರಿಗೆ 6,000 ಬಂದಿದೆ. ಮತ್ತು ತಿಂಗಳ ಬರ್ತಿರೋರಿಗೆ 3,000 ಹಣ ಜಮಾ ಮಾಡಿದ್ದಾರೆ. ಯುವ ನಿಧಿ, ಅನ್ನಭಾಗ್ಯ ಹಣ 2 ಯೋಜನೆ ಹಣವನ್ನು ಜಮಾ ಮಾಡಿದ್ದಾರೆ. ಆದ್ದರಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಶೀಘ್ರದಲ್ಲೇ ಜಮಾ ಆಗುತ್ತದೆ ಎಂಬ ನಂಬಿಕೆ ಇದೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.